ನಮ್ಮ ದಕ್ಷಿಣ ಭಾರತದಲ್ಲಿರುವಂತ ನಮ್ಮ ಹಳ್ಳಿಕಾರ್ ಇದೆಯಲ್ಲ, ಹಳ್ಳಿಕಾರ್ 5,000 ವರ್ಷ ಪುರಾತನ ತಳಿ. ಹೌದು. ಅದೇ ಕಾಂಕ್ರೇಜು 10,000 ವರ್ಷಕ್ಕನ ಹಳೆ ತಳಿ. ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ, ನೋಡಿ ಕೆಚ್ಚಲ್ ನೋಡಿ. ಹೌದು ಸರ್. ಆ ರೀತಿ ತಳಿ ಸೆಲೆಕ್ಷನ್ ಮಾಡ್ಕೊಂಡ್ರೆ ನಮ್ಮ ಹತ್ರ ಹಾಲು ಬಂದೇ ಬರ್ತವೆ. ಆಂಜನೇಯ ಮಕ ನಮ್ಗೆ ಯಾವ ರೀತಿ ದೇವ್ರ ಸ್ವಾಮಿ ಇರ್ತಾರೋ ಹೌದೌದು ಆ ರೀತಿ ಇಲ್ಲಿ ದೇವ್ರ ಸಮಾನ ನೋಡ್ಕೊಂಡು ಉಳಿಸ್ಕೊಂಡ್ ಬಂದಿರುವಂತ ತಳಿ ಜನಾಂಗದವ್ರು ಇವ್ರು, ದೇಸಾಯಿ ಜನಾಂಗ ಇವರು. ನೋಡ್ಬೋದು ಪಕ್ಕದಲ್ಲೇ ರಾಮರದನ್ನು ಮತ್ತೆ ಆಂಜನೇಯ ದೇವಸ್ಥಾನ ಕಟ್ತಾ ಇದಾರೆ. ಹೌದು ಸರ್. ದುಡ್ಡಕ್ಕೇನು ಮರ್ಯಾದೆ ಕೊಡ್ಬೇಕಿಲ್ಲ ಅಂತಲ್ಲ, ಆದ್ರೆ ನಾನು ತಳಿ ದೇಸಿ ತಳಿಗೆ ಮರ್ಯಾದೆ ಕೊಡೋನು. ಎಷ್ಟಾದ್ರೂ ಆಗ್ಲಿ ನನ್ಗೆ ಇಷ್ಟ ಆಯ್ತು ಅಂದ್ರೆ ನಾನು ಬಿಡಲ್ಲ. ನಾವು ಫರ್ಟಿಲೈಸರ್ಸ್ ಯೂಸ್ ಮಾಡಬಾರ್ದು ಅಂದ್ರೆ ಇಂಥ ದೇಸಿ ತಳಿಗಳು ಸಾಕ್ಬೇಕು. ಈಗ ಹಸುಗಳೇ ಇಲ್ಲ, ಗೊಬ್ಬರನೇ ಇಲ್ಲ, ಬರೀ ಯೂರಿಯಾ DAP ಹಾಕಿ ಮಣ್ಣೆಲ್ಲ ನಾಶ ಆಗ್ಬಿಟ್ಟಿದೆ. ಕೊಂಬು ಇದೊಂಥರ ಶೇಪ್ ಅದ್ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಹಸು ಓರಿಗಳು ಅಂದ್ರೆ. ಹೌದು ಸರ್. ಅಷ್ಟೊಂದು ಶುದ್ಧತೆ ಇದೆ. ಭುಜ ನೋಡ್ಬೋದು, ಕೊಂಬು ನೋಡ್ಬೋದು. ದೇಸಿ ತಳಿ ಪ್ರಮುಖವಾಗಿರೋದೇ ಗೋಪುರ ಮತ್ತೆ ಕೊಂಬು. ಆರೋಗ್ಯ ಮುಂದೆ ಯಾವ್ದು ಇಲ್ಲ. ಬರೀ ದುಡ್ಡು ಅಂತ ಹಿಂದೆ ಹೋಗಿ ಸಂಪಾದನೆ ಮಾಡ್ಬಿಟ್ಟು ನಾಳೆ ದಿನ ಬರೀ ಹಾಸ್ಪಿಟ್ಲ್ ಅಂತ ಬರೀ ಖರ್ಚು ಮಾಡ್ತಾ ಇರ್ಬೇಕು. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಳಿ. ಸೊ ನಿಮ್ಮ ಏನು ಬೆಂಗಳೂರು ಗೋಶಾಲೆಯಲ್ಲಿ ತುಂಬಾ ದೇಶಿ ಹಸುಗಳು ಇರೋದ್ರಿಂದ ಹೌದು ತುಂಬಾ ಜನಗಳು ಕೇಳ್ತಾ ಇದಾರೆ, ನಮಗೂ ದೇಶಿ ಹಸುಗಳು ಬೇಕು ಅಂತ ಕೇಳಿದಕ್ಕೋಸ್ಕರ ನೀವು ಹೌದು ಸೊ ಇವತ್ತು ಗುಜರಾತಿ ಕರ್ಕೊಂಡ್ ಬಂದಿದ್ದೀರಾ. ಹೌದು ಸರ್. ಸೊ ಇದು ಯಾವ ತಳಿಯ ಓರಿ? ಹೌದು. ಹಾಗೆ ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಸರ್. ಅದೇ ಈಗ ನಮ್ಮ ಕಾಂಕ್ರೇಜ್ ಹಸು ಬಂದಿದ್ದು ನಮ್ಮ ಗುಜರಾತಿನ ತಳಿ. ಇದು ನಮ್ಮ ಸಿಂಧು ನಾಗರಿಕತೆಯಲ್ಲಿ ಮೊನ್ನೆ ಲೋಗೋ ಸಿಕ್ಕಿದೆ, ಕಾಯಿನು. ಈ ಒಂದು ತಲೆ ಶೇಪ್ ಇರೋದೇ ಸಿಕ್ಕಿರೋದು. ನಾವು ಇವ್ರ ಹತ್ರನೇ ತಂದಿರೋದು. ಇವ್ರು ದೇಸಾಯಿ ಕುಟುಂಬದವರು. ಇವ್ರ ಹತ್ರ ಕಾಂಕ್ರೇಜ್ ತಳಿಗಳು ಸುಮಾರು 100 ವರ್ಷಗಳಿಂದ ಉಳಿಸ್ಕೊಂಡ್ ಬಂದಿದ್ದಾರೆ. ಇವ್ರ ಹತ್ರ ಪ್ರಸ್ತುತ ಒಂದು 200 ಹಸುಗಳಿದೆ. ಇವ್ರದ್ದು 59ನೇ ಜನರೇಷನ್. ನಿಮ್ಗೆ ಮೊನ್ನೆನೇ ಹೇಳಿದ್ದೆ ನಾನು. ಹೌದು. ಈಗ ನೋಡಿ ನನ್ನ ಹತ್ರ ಇದೆಯಲ್ಲ ಹಸು, ಅದ್ರ ಕರು ತಂದೆ ಇವನೇ. ಇದು ಬಂದು ಪರೆವ ಮಗ. ಪರೆವ ಓರಿ ಬಂದು 5 ಕೋಟಿಗೆ ಮಾರಾಟ ಆಗಿದೆ. 5 ಕೋಟಿ? ಹೌದು. ಅಂತ ಅದ್ರ ಮಗ ಇದು. ಈಗ ಇದ್ರಲ್ಲೇ ಕ್ರಾಸ್ ಮಾಡಿರೋ, ಇವ್ರ ಹತ್ರ ನಾನು ಹಸು ತಗೊಂಡು ಇದ್ರಲ್ಲಿ ಕ್ರಾಸ್ ಆಗಿರೋದ್ರಿಂದ ನನ್ನ ಹತ್ರನೂ ಗಂಡು ಕರು ಹುಟ್ಟಿದೆ. ನೆಕ್ಸ್ಟ್ ಕ್ರಾಸಿಂಗ್ ಮಾಡ್ಕೊಳ್ಳಿಕ್ಕೆ ಇನ್ನೊಂದು 2 ವರ್ಷಕ್ಕೆ ನಾವು ನಮ್ಮ ಬೆಂಗಳೂರಲ್ಲೇ ಒಂದು ತಳಿ ಅಭಿವೃದ್ಧಿ ಮಾಡ್ತಾ ಇದೀವಿ. ನೋಡ್ಬೋದು ಇದು ಯಾವ ರೀತಿ ಇದೆ ಅಂದ್ರೆ, ನೋಡಿ ನೀವೇ ಗೊತ್ತಾಗುತ್ತೆ. ಇದು ತುಂಬಾ ಹಳೆ DNA ಯಾವ್ದಾದ್ರು ಹಳೆ ತಳಿಗಳಿದೆ ಅಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿರುವಂತ ನಮ್ಮ ಏನು ನಮ್ಮ ಹಳ್ಳಿಕಾರ್ ಇದೆಯಲ್ಲ, ಹಳ್ಳಿಕಾರ್ 5,000 ವರ್ಷ ಪುರಾತನ ತಳಿ. ಹೌದು. ಅದೇ ಕಾಂಕ್ರೇಜು 10,000 ವರ್ಷಕ್ಕನ ಹಳೆ ತಳಿ. ಹೌದೌದು. ಆದ್ರಿಂದ ಬಹಳ ವಿಶೇಷ ತಳಿ. ಇದು ಎಂತ ಬಿಸಿಲು ಮಳೆ ಗಾಳಿ ಹೊಂದ್ಕೊಳೋಂಥ ತಳಿ ಇದು. ಮರುಭೂಮಿ ಇರಲಿ ಬಿಸಿಲಿರ್ಲಿ, ನೋಡಿ ನೀವು ನೋಡ್ಬೋದು ಯಾವ ರೀತಿ ಬಿಸಿಲಿದ್ರು ಏನು ಆಗಲ್ಲ, ಅಜಾನುಭಾವ ಇದ್ದಂಗೆ. ಹೌದೌದು. ಆ ಥರ ಇದು ಒಂದು ರಫ್ ಅಂಡ್ ಟಫ್ ಅಂತಾರಲ್ಲ, ಆ ಥರ ಇದು. ಅಲ್ಲ ಸರ್, ಈಗ ನೋಡೋದಕ್ಕೆ ಹಸು ಓರಿ ಇಷ್ಟು ದೊಡ್ಡದಾಗಿದೆ. ಹೌದು ಸರ್. ಹೌದು. ಮೂತಿ ಇಷ್ಟು ಚಿಕ್ಕದಿದೆ, ಬರೋದೇ ಈ ಥರ. ನಮ್ಮ ಇದು ಆಂಜನೇಯನ ಮಕ ಇದ್ದಂಗೆ ಇದ್ರು ಪಂಚು. ಆಂಜನೇಯ ಮಕ ನಮ್ಗೆ ಯಾವ ರೀತಿ ದೇವ್ರ ಸ್ವಾಮಿ ಇರ್ತಾರೋ ಹೌದೌದು ಆ ರೀತಿ ಇಲ್ಲಿ ದೇವ್ರ ಸಮಾನ ನೋಡ್ಕೊಂಡು ಉಳಿಸ್ಕೊಂಡ್ ಬಂದಿರುವಂತ ತಳಿ ಜನಾಂಗದವ್ರು ಇವ್ರು, ದೇಸಾಯಿ ಜನಾಂಗ ಇವರು. ನೋಡ್ಬೋದು ಪಕ್ಕದಲ್ಲೇ ರಾಮರದನ್ನು ಮತ್ತೆ ಆಂಜನೇಯನ ದೇವಸ್ಥಾನ ಕಟ್ತಾ ಇದಾರೆ. ಹೌದು ಸರ್. ಈ ಒಂದು ದೇವಸ್ಥಾನಕ್ಕೆ ನಾನು ಇವ್ರಿಗೆ ದುಡ್ಡು ಕೊಟ್ಟು ನಮ್ಮ ಭಾರತದಲ್ಲಿ ನಮ್ಮ ಬೆಂಗಳೂರಲ್ಲಿ ಅಭಿವೃದ್ಧಿ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಇವರು ಇಷ್ಟು ಹಸುಗಳಲ್ಲೂ ಒಂದೇ ಒಂದು ಹಸು ಕೊಟ್ಟಿದ್ದಾರೆ. ಏನು ಪಾಪ ಇರೋ ಇವ್ರು ಹಸುಗಳಲ್ಲೇ ಟಾಪ್ ಹಸು ಕೊಟ್ರು ನನಗೆ. ನೋಡ್ಬೋದು ನೀವು ಇಷ್ಟು ಹಸುಗಳು ನೋಡಿದ್ರಿ. ನಂಬರ್ 1 ಹಸು ನಮ್ಗೆ ಕೊಟ್ರು. ನಮ್ಮ ತಳಿ ನಿಮ್ಗಳನ್ನ ಅಭಿವೃದ್ಧಿ ಆಗ್ಲಿ, ಎಲ್ಲಾ ಕಡೆ ಇದು ಹೆಸರು ಪರಿಸರಿಸಲಿ ಅಂತಾನೆ ಅವ್ರು ನಾನು ಕೊಟ್ಟಿರೋದು. ಅದೊಂಥರ ಇವ್ರ ಹತ್ರ ನಾನು ಉಡುಗೊರೆ ಬಂದಾಗ ನಾನು ದೇವಸ್ಥಾನಕ್ಕೆ ದುಡ್ಡು ಕೊಟ್ಟೆ. ಅದೆಷ್ಟು ಏನು ಅಂತ ಮಾಹಿತಿ ಬೇಡ, ನಾನು ಓನಾಗಿ ತಗೊಂಡಿದ್ದೀನಿ. ದುಡ್ಡು ನಾನು ಎಲ್ಲ ಕೇಳಿದ್ರೆ 10 ಲಕ್ಷ ಕೊಟ್ರೆ 5 ಲಕ್ಷ ಕೊಟ್ರೆ ಸುಮಾರು ಜನ ನನ್ನ ಹತ್ರ ಕೇಳ್ತಾ ಇದಾರೆ. ಅದೆಷ್ಟಾದ್ರು ಕೊಡ್ಲಿ, ಆದ್ರೆ ಇಂಥ ಒಂದು ತಳಿ ಕೊಟ್ಟಿರೋದ್ರಿಂದ ಅವ್ರು ಬಹಳ ಕೃತಜ್ಞತೆ, ಬಹಳ ಧನ್ಯವಾದಗಳು ಹೇಳ್ತೀನಿ. ಇಂಥ ಒಂದು ತಳಿ ನಾವು ಸಾಕ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಹೌದು ಸರ್. ಹೌದು. ದೇಶಿ ತಳಿಗಳಲ್ಲಿ ಈ ರೀತಿ ಸಿಕ್ಕೋದೇ ಕಷ್ಟ. ಬಹಳ ಶುದ್ಧವಾದಂತ ಕಾಂಕ್ರೇಜ್ ತಳಿಗೆ ಈ ರೀತಿ ಬರುತ್ತೆ. ಈಗ ಈ ತರ ತಳಿಗಳೇ ಸಿಗ್ತಾ ಇಲ್ಲ. ಎಲ್ಲ ಕೊಂಬುಗಳೆಲ್ಲ ಸಣ್ಣ ಬಂದ್ಬಿಟ್ಟಿದೆ. ಹೌದು ಸರ್. ನಮ್ಮ ಹಸುದ್ ನೋಡ್ಬೋದು. ಬಂದವರೆಲ್ಲ ಏನಪ್ಪ 1.5 ಅಡಿ ಸುತ್ತ ಹೇಳ್ತಾ ಇದೆ ನಿಮ್ದು, ಎಲ್ಲಿಂದ ತಂದ್ರಿ ಅಂತ ಕೃಷಿ ಮೇಳದಲ್ಲೆಲ್ಲ ಸುಮಾರು ಜನ ಕೇಳಿದ್ರು. ಮತ್ತೆ ಕೃಷಿ ಮೇಳದಲ್ಲಿ ಸಹ ನಮ್ಗೆ ಪ್ರಥಮ ಪ್ರಶಸ್ತಿ ಸಿಕ್ತು ಆ ಒಂದು ತಳಿಯಿಂದ. ಆ ತಳಿ ತಂದಿದೆ ನಾನು ನೋಡಿ ಇವ್ರ ಹತ್ರದಿಂದ. ಗುಜರಾತ್ ಅಹಮದಾಬಾದ್ ಅಲ್ಲಿ ಇರೋದು ಇವರು. ಸೆಂಟ್ರಲ್ ಸಿಟಿನಲ್ಲೇ ಒಂದು 250 ಹಸು ಸಾಕಿದ್ದಾರೆ. ಆದ್ರಿಂದ ಇವರು ನೋಡಿ ಇಂಥ ತಳಿ ಉಳಿಸ್ಕೊಂಡ್ ಬಂದಿರೋದ್ರಿಂದ ನಾವು ನಮ್ಮ ಗೋಶಾಲೆಯಲ್ಲಿ ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ನಮ್ಗೊಂದು ಅವಕಾಶ ಸಿಕ್ತು. ಅದರಿಂದ ನಾವು ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಕಾಗಲ್ಲ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಪೂರ್ತಿ ಕಪಿಲ ವರಿ ಇದು. ಜೆಡ್ ಬ್ಲ್ಯಾಕ್ ಇದೆ ನೋಡಿ, ಅದರಲ್ಲೂ ವಿಶೇಷ ಇದು. ಈಗ ಆಯ್ತು ಸರ್, ಈಗ ನೀವೆಲ್ಲ ನಿಮ್ಮ ಗೋಶಾಲೆಯಲ್ಲಿ ಇದಾವೆ. ಹೌದು ಸರ್. ಸೊ ಯಾರಾದ್ರೂ ರೈತರಾಗ್ಬೋದು, ಯಾರು ತುಂಬಾ ಏನೋ ನಮ್ಮ ದೇಶಿ ಹಸುಗಳ ಸಾಕಾಣಿಕೆ ಮಾಡ್ತೀವಿ ಅನ್ನೋರ್ಗಾಗ್ಬೋದು. ಹೌದು. ಸೊ ಏನಾದ್ರೂ ಅವ್ರಿಗೆ ಬೇಕು ಸಾಕ್ಬೇಕು ಅಂದ್ರೆ ಏನೋ ನಿಮ್ ಕೈಲಿಂದ ತರ್ಸ್ಕೊಡಕ್ಕಾಗತ್ತೆ ಹೆಂಗೆ ಸರ್ ಅದು? ಸರ್ ನಾವಂತೂ ಪ್ರಯತ್ನ ಮಾಡ್ತೀವಿ. ಸುಮಾರು ಜನ ಕೇಳ್ತಾರೆ ನಮ್ಮ ತರಾನೇ ಹಸು ತಂದ್ಕೊಡಿ ಅಂತ. ನೋಡಿ ಇಲ್ಲಿ ಬಂದು ಹುಡುಗ್ರೆ ಇವ್ರ ಹತ್ರನೇ ಆ ತರ ಹಸು ಇಲ್ಲ. ಆದ್ರೆ ಇವ್ರ ಪಾಪ ಆ ಒಂದು ಒಳ್ಳೇದಾಗ್ಲಿ ಬೆಂಗಳೂರು ಗಂಟ ತಗೊಂಡು ಹೋಗ್ತಾ ಇದಾರೆ ಅಂತೇಳಿ ನನ್ಗೊಂದು ಹಸು ಇವ್ರು ಒಂದ್ ಕಡೆ ಒಂದು ಉಡುಗೊರೆನೇ ಅನ್ಕೊಬೋದು ನಾವು.
ನಾವು ಇವರು ಸುಮಾರು ಒಂದು 15 ವರ್ಷದಿಂದ ಈ ಫೀಲ್ಡಲ್ಲಿ ಇರೋದ್ರಿಂದ ಚೆನ್ನಾಗಿ ಪರಿಚಯ. ಸುಮಾರು ಹಸುಗಳು ನನ್ನ ಹತ್ರ, ನಾನು ಇವ್ರ ಹತ್ರ ಬಂದು ಅವಾಗ ಬಂದು ಮಾತಾಡ್ಕೊಂಡು ಹೋಗ್ತಾ ಇದ್ದೆ. ಗಿರ್ ಹಸುಗಳು ಬಂದಾಗ ನನ್ನೇನು ಕಾಂಕ್ರೇಜ್ ಬಗ್ಗೆ ಅಷ್ಟೊಂದು ಒಲವು ಇರಲಿಲ್ಲ. ಆದರೂ ಇದೊಂದು ತಳಿ ನೋಡಿ ನಮ್ಮ ಹತ್ರ ಅಭಿವೃದ್ಧಿ ಮಾಡೋಣ, ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತೇಳಿ ನನಗೆ ಆ ಲೋಗೋ ಎಲ್ಲ ಸಿಕ್ಕಿದೆ ಅಂತ ಗೊತ್ತಾದ್ಮೇಲೆ ಇನ್ನು ನಾವ್ಯಾಕೆ ಸಾಕ್ಬಾರ್ದು ಇಷ್ಟೊಂದು ಹಳೆ ತಳಿ ಅಂತೇಳಿ ನಾನು ಒಂದು ತಗೊಂಬಂದು ಸಾಕ್ತೇನೆ. ಇದಕ್ಕೆ ಮುಂಚೆ ನನ್ನ ಹತ್ರ ಒಂದು ಶ್ವೇತ ಕಪಿಲನೂ ಇತ್ತು. ಹೌದು ಸರ್. ಆ ಶ್ವೇತ ಕಪಿಲ ಇವ್ರ ಹತ್ರನೇ ತಗೊಂಬಂದಿದ್ದು. ಅದು ತಗೊಂಬಂದು ನಾನು ಒಂದು 8 ವರ್ಷ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಇವಾಗಲೂ ಯಾರು ಬಂದು ನೋಡಿದವರೆಲ್ಲ ಏನು ನಿನ್ನ ಇವಾಗ ಫಸ್ಟ್ನೇ ಕರು ಆಗ್ತಾ ಇದೆ ಅಂತ ಕೇಳ್ತಾರೆ. ಆ ಥರ ಇರೋದ್ರಿಂದ ಈ ಒಂದು ತಳಿ 10-15 ಕರು ಹಾಕಿದ್ರು ಗೊತ್ತಾಗೋದೇ ಇಲ್ಲ, ಹೆಂಗಾಗೆ ಇರುತ್ತೆ. ಹೌದು. ಅದರಿಂದ ಈ ಒಂದು ತಳಿ ಸಾಕ್ಬೋದು. ದಿನಕ್ಕೆ ನೋಡಿ ಇವರು ಏನು ನಮ್ಮ ಈ ಪರೆವ ಮಗ ಇದಾನಲ್ಲ, ಇವ್ರದ್ದು ತಾಯಿ ಮಿಲ್ಕಿಂಗ್ ಬಂದು ದಿನ 18 ಲೀಟ್ರ್ ಇದೆ ಒಂದು ದಿನಕ್ಕೆ. ಬೆಳಗ್ಗೆ 10 ಲೀಟ್ರು, ಸಾಯಂಕಾಲ 9 ಲೀಟ್ರು, ಆ ರೀತಿ ಹಾಲು ಕರೆಯುವಂಥ ಅದ್ಭುತವಾದ ದೇಸಿ ತಳಿ ಇದು. ಆ ಒಂದು ಉದ್ದೇಶದಿಂದ ನಾನು ತಗೊಂಬಂದಿದ್ದೀನಿ. ಯಾರಿಗಾರು ರೈತರಿಗೆ ಬೇಕಾಗಿರೋರು ಇಂಥ ನಮ್ಗೆ ಗೊತ್ತಿರೋಂಥ ಇಂಥ ದೇಸಾಯಿ ಕುಟುಂಬದವ್ರನ್ನ ಇಟ್ಕೊಂಡು ಮುಂದಕ್ಕೆ ಒಂದೊಂದೇ ಪ್ರಯತ್ನ ಮಾಡಿ ತರ್ಬೋದು, ನಾವು ತರಿಸ್ಕೊಡ್ಬೋದು. ಏನಂದ್ರೆ ಇತ್ತಂದ್ರೆ ಹೊಸ್ದಾಗಿ ತರೋದ್ರಿಂದ ಅದು ಹೊಂದ್ಕೊಳೋದು ಕಷ್ಟ. ಪಾಪ ಒಂದು 10-15 ದಿನ ಹೊಂದ್ಕೊಳೋದು ಕಷ್ಟ. ಒಂದ್ಸತಿ ಹೊಂದ್ಕೊಂಡ್ಬಿಟ್ರೆ ನಮ್ಮನ್ನ ಬಿಟ್ಟು ಬೇರೆಯವ್ರ ಹತ್ರ ಬಂದ್ರೆ ಹತ್ರ ಕೂಡ ಸೇರ್ಸಲ್ಲ. ನಮ್ಮಲ್ಲಿ ಡಾಬರ್ ಮ್ಯಾನ್ ನಾಯಿ ಇದ್ದಂಗೆ. ಡಾಬರ್ ಮ್ಯಾನ್ ನಾಯಿ ಮಾಲೀಕರು ಯಾರನ್ನ ಹಾಕ್ತಾರೋ ಅವ್ರು ಮಾತ್ರ ಸೇರ್ಸೋದು. ಆ ರೀತಿ ಇವನು ಅಷ್ಟೇ, ಯಾರು ನಂಬ್ತಾರೋ ಅವ್ರನ್ನೇ ಸೇರ್ಸೋದು ಇವು. ಆ ಥರ ಅಂತ ವಿಶೇಷ ದೇಸಿ ತಳಿ ಇದು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಈ ಥರ ಸುಂದರವಾಗಿರುವಂಥದ್ದು ಸಿಗೋದೇ ಇಲ್ಲ ಸರ್. ಇನ್ನೊಂದು, ನೀವು ಹಸುಗಳನ್ನ ಮತ್ತೆ ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ? ಯಾಕಂದ್ರೆ ಈಗ ನಿಮ್ಮ ಗೋಶಾಲೆ ಇರೋದು, ಹೌದು, ನೀವು ಅಡೆಯಲ್ಲಿ ಎಲ್ಲ ಹೋಗ್ತೀರಾ, ಮತ್ತೆ ಮೈಯೆಲ್ಲ ಸವರ್ತೀರಾ, ಏನೇನು ಮಾಡೋದಿಲ್ಲ. ಹೌದು. ಸೊ ನಿಮ್ಗೆ ಯಾವ ರೀತಿ ಸೆಲೆಕ್ಷನ್ ಯಾವ ಥರ ಇರುತ್ತೆ ಸರ್? ಸರ್ ನಾನು ಈಗ ನೋಡ್ತಾ ಇದ್ದೀನಲ್ಲ, ನಾನೆಲ್ಲ ಆನ್ಲೈನಲ್ಲಿ ನೋಡ್ಕೊಂಡು ಯಾರನ್ನೋ ಬ್ರೋಕರ್ನ ನಂಬ್ಕೊಂಡು ಮಾಡಲ್ಲ. ನನಗೆ ಈ ಥರ ಒಳ್ಳೆ ನಂಬಿಕಸ್ಥರು ಇರಬೇಕು, ಈ ಥರ ತಳಿ ಅಭಿವೃದ್ಧಿ ಮಾಡೋರು ಇರಬೇಕು. ನೋಡಿ ಇವರು ಕಾಂಕ್ರೇಜಲ್ಲೇ ಇವ್ರಿಗೆ ಫಸ್ಟ್ ಪ್ರೈಸ್ ಬಂದಿದೆ ಲಾಸ್ಟ್ ಟೈಮು ಗುಜರಾತಲ್ಲಿ ಎಕ್ಸಿಬಿಷನ್ ಅಲ್ಲಿ ರಾಜ್ಕೋಟಲ್ಲಿ ತಿರುಗಿ ಬರೋ ಫೆಬ್ರವರಿನಲ್ಲಿದೆ. ಇವ್ರ ಕುಟುಂಬಕ್ಕೆ ಬರೋದು, ಯಾಕಂದ್ರೆ ಇವ್ರು ನೋಡಿ ಈ ತರ ತಳಿ ಉಳ್ಸ್ಕೊಂಡ್ ಬಂದಿದ್ದಾರೆ. ಮತ್ ಗಿರಲ್ಲೂ ಅಷ್ಟೇ, ನಮ್ಮ ಅಸೋಸಿಯೇಷನ್ ಇಲ್ಲಿ ಅಯ್ಯರ್ ಅಂತ ಇದಾರೆ, BKS ಅಯ್ಯರ್ ಅಂತ ಪ್ರೆಸಿಡೆಂಟ್ ಗಿರ್ ಅಸೋಸಿಯೇಷನ್. ಈಗ ಕರ್ಕೊಂಡು ಹೋಗ್ತೀನಿ ಮುಂದೆ, ಅವ್ರ ಹತ್ರ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಸುಮಾರು ನಮಗೂ ಅವ್ರಿಗೂ ಒಂದು 10-15 ವರ್ಷದಿಂದ ಪರಿಚಯ ಫೀಲ್ಡಲ್ಲಿ ಬಂದಾಗಿಂದ. ಆದ್ರಿಂದ ಇಂಥ ತಳಿಗಳ ಅವ್ರ ಹತ್ರ ತಗೊಂಡ್ಬಂದ್ರೆ ನಮ್ಗೆ ಹಾಲು ಗ್ಯಾರಂಟಿ ಇರುತ್ತೆ. ಹೌದು. ಮತ್ತು ತಳಿನೂ ಪಕ್ಕ ಇರುತ್ತೆ. ಹೌದು. ಆದ್ರಿಂದ ಯಾವ್ದು ಶುದ್ಧವಾಗುತ್ತೆ ಇರುತ್ತೆ ಅಂದ್ರೆ, ಈಗ ಚಿನ್ನಕ್ಕೆ 24ನೇ ಕ್ಯಾರೆಟ್ ಇರೋದಕ್ಕೆ ಬೆಲೆ ಇದ್ದೇ ಇರುತ್ತೆ. ಉಮಾ ಗೋಲ್ಡ್ಗೂ ಚಿನ್ನಕ್ಕೂ ಏನು ವ್ಯತ್ಯಾಸ? ಹೌದೌದು. ನೋಡಕ್ಕೆ ಎರಡು ಒಂದೇ ತರ ಇರುತ್ತೆ. ಹೌದು. ಆದ್ರೆ ಯಾವ್ದು ಚಿನ್ನ ಯಾವ್ದು ಉಮಾ ಗೋಲ್ಡ್ ಅನ್ನೋದು ಪರೀಕ್ಷಿಸೋದು ಬಹಳ ಮುಖ್ಯ. ಹೌದು ಸರ್. ನಾವು ಅಂಥವ್ರು ಇಂಥ ಸ್ನೇಹಿತರು ಸಿಕ್ಕಿರೋದ್ರಿಂದ ನಾವು ಈ ಥರ ತಳಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಪ್ರತಿಯೊಬ್ಬರು ಸಹಕರಿಸಬೇಕು. ಅದರಿಂದ ದೇಸಿ ತಳಿ ಶುದ್ಧತೆ ಎಲ್ಲಿದೆ ಅದನ್ನ ಸಾಕಿ ನಾವು ಒಳ್ಳೇದು. ದುಡ್ಡು ಮಾಕ ನೋಡ್ಬಾರ್ದು, ಇದೆಲ್ಲ ಎಲ್ಲ ಸಿಕ್ಕಲ್ಲ, ಇವೆಲ್ಲ ಆಂಟಿಕ್ ಪೀಸು. ಅದನ್ನು ನಾವು ಎಲ್ಲಿ ಆಂಟಿಕ್ ಪೀಸ್ ಇದೆ ಅದನ್ನ ಹುಡುಕಿ ನಾನು ಲಕ್ಷಗಳ ಲೆಕ್ಕದಲ್ಲಿ ದುಡ್ಡಕ್ಕೇನು ಮರ್ಯಾದೆ ಕೊಡಬೇಕಿಲ್ಲ ಅಂತಲ್ಲ, ಆದರೆ ನಾನು ತಳಿ ದೇಸಿ ತಳಿಗೆ ಮರ್ಯಾದೆ ಕೊಡೋನು. ಎಷ್ಟಾದ್ರೂ ಆಗಲಿ, ನನಗೆ ಇಷ್ಟ ಆಯಿತು ಅಂದರೆ ನಾನು ಬಿಡಲ್ಲ. ನಾನು ತುಂಬ ಕಡೆ ನೋಡಿದ್ದೀನಿ ಸರ್. ಈಗ ನಮ್ಮ ದೇಶಿ ತಳಿಗಳು ಅಂತ ಹೇಳ್ಬಿಟ್ಟು ಪ್ಯೂರ್ ಇರಲ್ಲ. ಹೌದು. ಸೊ ಎಲ್ಲೋ ತಗೊಂಬರ್ತಾರೆ, ಹೆಂಗೋ ದುಡ್ಡಿನ ಆಸೆಗೋಸ್ಕರ ಮಾಡ್ತಾ ಇರ್ತಾರೆ. ಹೌದು. ಬೇರೆ ಎಲ್ಲಿದೆ ಅಲ್ಲೇ ಹುಡ್ಕೊಂಡು ಹೋಗ್ತೀನಿ. ಎಷ್ಟೇ ಖರ್ಚಾಗ್ಲಿ, ವಾರ ಆಗಲಿ, ದಿನ ಆಗಲಿ, ಇಂಥವ್ರ ಹತ್ರ ಬಂದು ಟ್ರೈನಿಂಗ್ ತಗೊಂಡು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಗೊಂಡು, ಮತ್ತು ಅದ್ರ ತಾಯಿ ಯಾವುದು ಹಾಲು ಇವ್ರು ಕರೆಯೋದನ್ನೆಲ್ಲ ನಾನು ನೋಡ್ತೀನಿ. ಬೆಳಗ್ಗೆ ಸಂಜೆ 2-3 ದಿನ ಇದ್ದು ಅದೆಲ್ಲ ನೋಡ್ತೀರಾ? ಹೌದು ಸರ್, ಹೌದು. ಆ ರೀತಿ ಇರೋದು ನೋಡಿ ನಾನು ತಗೊಂಬರೋದ್ರಿಂದ ನಮ್ಮ ಫಾರ್ಮಲ್ಲೂ ಅಷ್ಟು ಹಾಲು ಕರಿತಾ ಇದೆ. ಯಾರಾದ್ರೂ ಹೇಳಿದ್ರೆ ನಂಬೋದಲ್ಲನಪ್ಪ, ನೀನೇನು ಸುಳ್ಳು ಹೇಳ್ತೇನೆ ಅನ್ಕೊಂತಾರೆ. ಹೌದು ಸರ್. ಆದರೆ ಆ ರೀತಿ ನಮ್ಮ ಹತ್ರ ಯಾವುದೂ ಇಲ್ಲ. ನೋಡಿ ಈ ಥರ ಜಿನ್ನೇನಾಗಿದ್ರೇ ನಾನು ತಗೊಳೋದು. ಅದರಿಂದ ನಾನು ಬೆಲೆ ಜಾಸ್ತಿ ಆಗುತ್ತೆ. ಈಗ ಮಾಮೂಲಿ ಲೋಕಲ್ ಅವ್ರ ಹತ್ರ ತಗೊಂಡೋಗಿ ನೋಡಿ, ಇಂಥವ್ರ ಹತ್ರ 100 ಹಸು 1 ಹಸು ನಾವು ಸೆಲೆಕ್ಟ್ ಮಾಡಿದ್ರೆ ಅವ್ರು ಸಿಕ್ಕಾಪಟ್ಟೆ ಬೆಲೆ ಹೇಳ್ಬೋದು. ಯಾಕಂದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ಲಿ, ತಗೊಂಬಾರ್ದು ಅಂತ ಅವ್ರು ಹೇಳ್ತಾರೆ ಆ ಒಂದು ಉದ್ದೇಶದಿಂದ. ಹೌದೌದು. ನಮ್ಮ ಹತ್ರನೇ ಆಗಲಿ 5 ಬೇಳೆಲ್ಲಿ ದೊಡ್ಡ ಬೇಳೆ ಬೇಕು ಅನ್ನೋ ನಾವು ಕೊಡ್ತೀವ? ಇಲ್ಲ. ಆದ್ರಿಂದ ನಾವು ಆದ್ರೂ ಅಂಥದ್ನ ಯೋಚನೆ ಮಾಡಿ ನಮ್ಮ ತಳಿ ಅಭಿವೃದ್ಧಿ ಮಾಡೋಣ, ಮುಂದಿನ ಪೀಳಿಗೆಗಾಗಲಿ, ಆ ಒಂದು ದೃಷ್ಟಿಯಿಂದ ನಾವು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ ಸರ್. ಈಗ ನೀವು ಹಸುಗಳ ಕ್ವಾಲಿಟಿ ಮತ್ತೆ ಯಾವ ರೀತಿ ಸೆಲೆಕ್ಷನ್ ಯಾವ ರೀತಿ ಮಾಡ್ತಿರ್ತೀರ? ನೋಡಿ ಸರ್, ಇದಕ್ಕೆ ಈಗ ಹಿಂದ್ಗಡೆ ನೀರು ಕುಡಿತಾ ಇದೆ, ಕೆಚ್ಚಲ್ ನೋಡ್ಬೋದು ಯಾವ ರೀತಿ 4 ಮಲೆ ಲೆವೆಲ್ ಇದೆ. ಹೌದೌದು. ಆ ರೀತಿ ಸೆಲೆಕ್ಟೆಡ್ ಮಾಡೋದು ನಾವು. ನೋಡಿ ನಮ್ಮ HF ಜರ್ಸಿಗಳಿಗೆ ಬಂದಂಗೆ ಕೆಚ್ಚಲುಗಳು ಇರ್ತವೆ. ಹೌದು. ದಿನಕ್ಕೆ ಅವು 8-10 ಲೀಟರ್ ಕರಿಬೇಕು ಅಂದ್ರೆ ನೋಡಿ, ಆ ರೀತಿ ಕ್ವಾಲಿಟಿ ಇದ್ರೇನೆ ಹಾಲು ಕರಿಯೋದು. ನಾವೇನು ಕೆಚ್ಚಲೇ ಇಲ್ಲ ಹಾಲು ಬನ್ನಿ ಅಂದ್ರೆ ಬರೋ, ಅದ್ರಲ್ಲಿ ಯಾವುದೋ ಒಂದೊಂದು ಕುದುರೆ ಥರ ಒಳಕೆಚ್ಚಲು ಅಂತಾರೆ, ಆ ಥರದ್ದು 100-500 ಹಸುಗೆ ಒಂದು ಬರುತ್ತೆ. ಈ ಥರ ನೋಡಿ ಕ್ವಾಲಿಟಿ ಇರೋ ಕೆಚ್ಚಲುಗಳು 4 ಮಲೆ ಒಂದೇ ಸಮ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಇಂಥ ಕ್ವಾಲಿಟಿ ನಾನು ಚೆಕ್ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ, ನೋಡಿ ಕೆಚ್ಚಲು ನೋಡಿ. ಹೌದು ಸರ್. ಆ ರೀತಿ ತಳಿ ಸೆಲೆಕ್ಷನ್ ಮಾಡ್ಕೊಂಡ್ರೆ ನಮ್ಮ ಹತ್ರ ಹಾಲು ಬಂದೇ ಬರ್ತವೆ. ನೋಡಿ ಇದು ಬಂದು ನೋಡಿ, ಈ ಹಸು ನೋಡಿ ನೋಡಿ. ಹೌದು ಸರ್. ನೋಡಿ ಅಣ್ಣ ಹೆಂಗಿದೆ. ಇವರೆಲ್ಲ ನಾವು 1 ಹಸು 2 ಹಸು ಕೊಡಿ ಅಂದ್ರೆ ಹತ್ರ ಕೂಡ ಬಿಡಲ್ಲ. ಏನೋ ನಮ್ಗೆ ಸುಮಾರು ಒಂದು 15 ವರ್ಷದಿಂದ ಪರಿಚಯ ಇದ್ದು ಇವ್ರ ಹತ್ರ ಮಾತಾಡಿ ನಾವು ಕೇಳಿರೋದ್ರಿಂದ ಈ ತಳಿಗಳು ಕೊಡ್ತಾ ಇದ್ದಾರೆ.
ನಾವು ನಮ್ಮ ಗೋಶಾಲೆಯಲ್ಲಿ ಹೇಳಿದ್ವಿ ಈ ಥರ 30 ದೇಶಿ ತಳಿಗಳು ನಾವು ಉಳಿಸಿದೀವಿ, ನಿಮ್ಮ ತಳಿನಲ್ಲೂ ಕಾಂಕ್ರೇಜಲ್ಲೂ ಆಲ್ರೆಡಿ ಒಂದು ಕೊಟ್ಟಿದ್ದೀರಾ, ಇನ್ನೂ ಒಂದು ಚೆನ್ನಾಗಿರೋದು ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ಆಮೇಲೆ ಅವರು ಎಲ್ಲದರಲ್ಲೂ ಹುಡುಕಿ ಅವರೇ ಸೆಲೆಕ್ಟ್ ಮಾಡಿಕೊಟ್ರು. ನಾನು ಒಂದ್ಸತಿ ನೋಡಿ ಇಲ್ಲೇ ಇದ್ದು ಬೆಳಗ್ಗೆ ಸಾಯಂಕಾಲ ಅದ್ರ ಹಾಲು ಕರೆಸಿ ಇಲ್ಲೇ ನನ್ನ ಹತ್ರ ಬೆಳಗ್ಗೆ ಅದು 10 ಲೀಟ್ರ್ ಕರೀತು, ಸಂಜೆ 9 ಲೀಟ್ರ್ ಕರೀತು ನಮ್ಮ ಹತ್ರ ಇರೋಂಥ ಹಸುದು. ಅದರಿಂದ ಅವರೇ ಬೆಸ್ಟ್ ಸೆಲೆಕ್ಟ್ ಮಾಡಿಕೊಟ್ರು. ಮತ್ತು ಅದ್ರ ತಂದೆ ಸಹ ಈಗ ನಿಮ್ಗೆ ನೋಡಿ ಲೈವ್ ತೋರಿಸಿದ್ದೀನಿ. ಈಗ ಇದ್ರ ಮಗನೇ ನಮ್ಮ ಹತ್ರ ಇರೋದು. ಇನ್ನೊಂದು 2.5 ವರ್ಷ ಹೋದ್ರೆ ನಮ್ಮ ಬೆಂಗಳೂರು ಸುತ್ತಮುತ್ತ ಇರೋ ಜಿಲ್ಲೆಗಳಿಗೆಲ್ಲ ಕಾಂಕ್ರೇಜ್ ಯಾವ್ದಪ್ಪ ಒಳ್ಳೆ ತಳಿ ಓರಿ ಇದೆ, ಕ್ರಾಸಿಂಗಿಗೆ ಅನ್ನೋದು ಯೋಚನೆನೇ ಬೇಕಾಗಿಲ್ಲ, ಸೆಮೆನ್ ಬೇಕು ಅನ್ನೋ ಚಿಂತೆ ಬೇಕಾಗಿಲ್ಲ. ಇಂಥ ಒಂದು ಅಂಶ ನಮ್ಮ ಹತ್ರ ಇರೋದ್ರಿಂದ ನಮಗೂ ಎಲ್ಲರಿಗೂ ರೈತರಿಗೆ, ನಮ್ಮ ಕಡೆ ಸುತ್ತಮುತ್ತ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ನಾವು ಮಾಡ್ತಾರ ಸರ್. ನಮ್ಮ ಉದ್ದೇಶ ಏನು, HF ಜರ್ಸಿ ಹಸು ಎಷ್ಟು ಕರೆಯುತ್ತೆ, 7 ಲೀಟರ್ ಕರೆಯುತ್ತೆ. ದೇಶಿ ಹಸುನೇ ನಿಮ್ಗೆ 8 ಲೀಟರ್ ಕರೆ, ಜರ್ಸಿ ಹಸು ಯಾರು ಸಾಕ್ತಾರೆ ಸರ್? ಅದಕ್ಕಿಂತ ಹೆಚ್ಚಾಗಿ ಪ್ಯೂರಿಟಿ ಅಂತ ಬಂದಾಗ ದೇಶಿ ಹಸುಗಳಿಗಿರೋಷ್ಟು ಪೌಷ್ಟಿಕಾಂಶ ಏನು HF ಹಸುಗಳಲ್ಲಿರಲ್ಲ. ಹೌದು ಸರ್, ಖಂಡಿತ ಹೌದು. ಯಾಕಂದ್ರೆ ಇದು ನಮ್ಮ ದೇಶಿ ಹಸುಗಳು ಬಂದಿರೋದು ಸಮುದ್ರ ಮಂಥನ ಆದಾಗ ಕಾಮಧೇನು ಸೃಷ್ಟಿಯಾಗಿರೋದು. ಆಗಿಂದ ಇದು ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಮ್ಮ ದೇಶಿ ತಳಿಗಳಿಗೆ. ದೇಶಿ ತಳಿಗಳು ನೋಡಿ ಈ ಥರ ಭುಜ ಇರುತ್ತೆ, ಸೂರ್ಯಕೇತಿ ನಾಡಿ ಇದ್ರೇನೆ ಅದೊಂದು ನಮ್ಮ ದೇಶಿ ತಳಿಗಳಾಗೋದು. ಅದೇ ನೀವು HF ಜರ್ಸಿಗೆ ಒಂದೇ ಫ್ಲಾಟ್ ಇರ್ತಾವೆ, ಹಂದಿ ಹೆಂಗಿರುತ್ತೆ ಬೆನ್ ಮೇಲೆ ಒಂದೇ ಲೆವೆಲ್, ಆ ರೀತಿ HF ಜರ್ಸಿಗೆ ಹಂದಿನೇ ಹೋಲಿಕೆ ಮಾಡೋದು. ಅದು ಯಾವ್ದು ಹಸುಗಳು ಕೂಡ ಹಾಲು ಕುಡಿಯೋಕೆ ಯೋಗ್ಯತೆನೇ ಇಲ್ಲ. ಅದರಿಂದ ದೇಶಿ ತಳಿಗಳು ಸಾಕೋಣ, ಇವನ್ನ ಉಳಿಸೋಣ, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಅಥವಾ ನಮ್ಮ ಸಂತತಿಗೆ ಈ ಒಂದು ತಳಿ ಅಭಿವೃದ್ಧಿ ಮಾಡೋಣ. ನಾವು ಯಾರಾದ್ರೂ ಸೆಮೆನ್ಸ್ ಕೇಳಲಿ ಇಲ್ಲಾಂದ್ರೆ ಹಸುಗಳು ಕೇಳಿದ್ರಿ, ಹೌದು ಸೊ ನೀವೇ ತರಿಸ್ಕೊಡ್ತೀರಿ? ನಿಮ್ಮ ಹತ್ರ ಇದೆ ಹೆಂಗೆ ಅದು? ಸರ್, ಸೆಮೆನ್ಸ್ಗಳು ನನ್ನ ಹತ್ರ ಇದೆ, ತಳಿಗಳು ನನ್ನ ಹತ್ರ ಬಂದು ಮಾರಾಟ ಮಾಡಲಿಕ್ಕೆ ಅಷ್ಟಿಲ್ಲ. ನಾನು ಒಂದು ತಳಿ 10 ಅಭಿವೃದ್ಧಿ ಆದರೆ ನಂತರ ಬೇಕಾದ್ರೆ ಮಾರಾಟ ಮಾಡ್ಬೋದು ಅಥವಾ ರೈತರು ಕೊಡ್ಬೋದು. ನೀವು ಫಸ್ಟ್ ತಳಿ ಅಭಿವೃದ್ಧಿ ಫಸ್ಟ್ ಮಾಡ್ತಾ ಇದೀವಿ. ನಮ್ಮ ಉದ್ದೇಶ ಏನು ಅಂದರೆ ನಮ್ಮ ದೇಶಿ ತಳಿ ಉಳಿಸ್ಬೇಕು. ನೆಕ್ಸ್ಟ್ ಹಳ್ಳಿಗೆ ಒಂದೊಂದು ನಮ್ಮ ಹಸುಗಳು ಕೊಡೋದು ಯೋಚನೆ ಬಗ್ಗೆ ನಾನು ಮಾಡ್ತಾ ಇದ್ದೀನಿ. ಆ ತಳಿ ಅಭಿವೃದ್ಧಿ ಆದಮೇಲೆ ಒಂದು ಹಳ್ಳಿನಲ್ಲಿ ಒಂದೊಂದು ಕೊಟ್ಟರೆ ಅವ್ರಿಗೆ ಡೆಮೋ ಥರ ರೈತರು ಅವರು ಕರೆದ್ರೆ ಹಾಲು ಅಭಿವೃದ್ಧಿ ಆಗತ್ತಲ್ಲ, ಅದು ನೋಡಿ ಇನ್ನೂ ಒಂದಷ್ಟು ರೈತರು ಬದಲಾವಣೆ ಮಾಡ್ತಾರೆ. ಈಗ ಇದನ್ನೇನು ಮಾಡಬೇಕು ಅಂದ್ರೆ ನಮ್ಮ ಯೂನಿವರ್ಸಿಟಿ ಅವ್ರು ಮಾಡಬೇಕು. ನಾವು ಸಣ್ಣ ಜನ, ನಮ್ಮ ಕೈಯಲ್ಲಿ ಅಷ್ಟು ಶಕ್ತಿ ಇಲ್ಲ. ಅವ್ರು ಇಂಥ ಹಸುಗಳು ಜೆನೆಟಿಕ್ಸ್ ತಗೊಂಬಂದು ಈ ಒಂದು ಸೆಮೆನ್ಗಳು ತಗೊಂಬಂದು ನಮ್ಮ ಕಡೆ ಇರೋ HF ಜರ್ಸಿಗಳಿಗೆ ಇದೇ ಸೆಮೆನ್ಗಳು ಹಾಕ್ಬೇಕು. ಏನಾಗುತ್ತೆ ಸರ್, ದೇಶಿ ತಳಿ ಹಾಕಿದ್ರೆ ಕ್ರಾಸ್ ಆಗಿ ಒಂದು 4-5 ಜನರೇಷನ್ ಅಂದ್ರೆ ಇದೇ ತಳಿ ಬರುತ್ತೆ. ಅಥವಾ ಇದ್ರಲ್ಲಿ ಬಂದು ಇಂಥ ಹಸುಗಳು ತಗೊಂಬಂದು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಲಿ, ಅಭಿವೃದ್ಧಿ ಮಾಡಲಿ, ನಮ್ಮ ರೈತರನ್ನೆಲ್ಲ ಉಳಿಸ್ಲಿ. ನೋಡಿ, ಇದು ಕಾಯಿಲೆ ಬರಲ್ಲ, ಬಿಸಿಲು ಗಾಳಿಗೆ ತಡ್ಕೊಳತ್ತೆ. ಅದೇ ನಮ್ಮ HF ಜರ್ಸಿಗೆ ನೀವು ಫ್ಯಾನ್ ಇಕ್ಬೇಕು, AC ಇಕ್ಬೇಕು. ಏನಕ್ಕೆ ಸರ್, ದೇಶಿ ತಳಿ ಸಾಕಿ, ಇದು ಮೇಂಟೆನೆನ್ಸ್ ಕಡಿಮೆ, ಕಾಯಿಲೆ ಬರಲ್ಲ. ಮತ್ತೆ ಇದು ವ್ಯವಸಾಯಕ್ಕೆ ಎಷ್ಟು ಯೋಗ್ಯವಾದಂಥ ತಳಿ. ಇದು ಗೋಮೂತ್ರ ಸಗಣಿ ಇದ್ರೆ ಒಂದು ಹಸು ಇದ್ರೆ ನಾವು 30 ಎಕರೆ ರಾಸಾಯನಿಕ ಮುಕ್ತ ಕೃಷಿ ಮಾಡ್ಬೋದು. ಆ ಒಂದು ದೃಷ್ಟಿಯಿಂದ ದೇಶಿ ತಳಿ ಅಭಿವೃದ್ಧಿ ಮಾಡೋಣ, ಒಬ್ರಿಗೊಬ್ರು ಕೈ ಜೋಡಿಸ್ಕೊಂಡು ನಮ್ಮ ರೈತರಿಗೆ ಇದ್ರ ಬಗ್ಗೆ ಮನವರಿಕೆ ಮಾಡೋಣ. ಆಮೇಲೆ ಈಗೆಲ್ಲ ಕೆಮಿಕಲ್ ಹಾಕಿ ಎಷ್ಟೋ ಜನಗಳು ಕಾಯಿಲೆ ಬರ್ತಾ ಇದೆ, ಶುಗರು, BP, ನಾನಾ ಕಾಯಿಲೆಗಳು ಬರ್ತಾ ಇದೆ. ಒಂದು ಹಾಲು ಇರ್ಬೋದು ಅಥವಾ ನಮ್ಮ ಫರ್ಟಿಲೈಸರ್ಸ್ ಯೂಸ್ ಮಾಡಿ ರೈತರು ಬೆಳಿಲೇಬೇಕು ಅಂತ ಅವಶ್ಯಕತೆ ಬಂದ್ಬಿಟ್ಟಿದೆ. ಆದ್ರಿಂದ ನಾವು ಫರ್ಟಿಲೈಸರ್ಸ್ ಯೂಸ್ ಮಾಡಬಾರ್ದು ಅಂದ್ರೆ ಇಂಥ ದೇಶಿ ತಳಿಗಳು ಸಾಕಬೇಕು. ಈಗ ಹಸುಗಳೇ ಇಲ್ಲ, ಗೊಬ್ಬರನೇ ಇಲ್ಲ, ಬರೀ ಯೂರಿಯಾ DAP ಹಾಕಿ ಮಣ್ಣೆಲ್ಲ ನಾಶ ಆಗ್ಬಿಟ್ಟಿದೆ. ಆದ್ರಿಂದ ನಮ್ಮ ದೇಶಿ ತಳಿಗಳು ಉಪಯೋಗಿಸಿದ್ರೆ ತಾನೇ ನಾವು ಅದು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗೋದು. ಆ ಒಂದು ದೃಷ್ಟಿಯಿಂದ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ ಸರ್ ನಾವು. ಸರ್, ಈ ಗೋಶಾಲೆಯಲ್ಲಿ ಇನ್ನೊಂದು ಓರಿ ಕಾಣ್ತಾ ಇದೆ. ಹೌದು ಸರ್, ಇದು ಪರವೋ ಲೈನ್, ಅದಾದ್ರ ಮಗ. ಇದು ಇನ್ನೊಂದು ತಾಯಿ ಇದೆಯಲ್ಲ, ಅದ್ರ ಒಂದು 2-3 ವರ್ಷಗಳ ಹತ್ರ ಅವ್ರು ಪಾಸ್ ಮಾಡಿಸಿರ್ತಾರೆ. ಆ ಥರ ಬೇರೆ ತಾಯಿ ಮಗ ಇದು. ಓಕೆ, ಬಟ್ ಅದ್ರದ್ದೇ ವಂಶ ಇದು, ಜೀನ್ಸು. ಕೊಂಬು ಇದೊಂಥರ ಶೇಪ್. ಅದು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಹಸು ಓರಿಗಳು ಅಂದ್ರೆ. ಹೌದು ಸರ್, ಅಷ್ಟೊಂದು ಶುದ್ಧತೆ ಇದೆ. ಭುಜ ನೋಡ್ಬೋದು, ಕೊಂಬು ನೋಡ್ಬೋದು. ದೇಶಿ ತಳಿಗೆ ಪ್ರಮುಖವಾಗಿರೋದೇ ಗೋಪುರ ಮತ್ತೆ ಕೊಂಬು. ಹೌದು ಸರ್. ಆ ಗೋಪುರ ಇದ್ರೆ ನಮ್ಮ ಸೂರ್ಯನ ಬೆಳಕು ಎಳ್ಕೊಂಡು ಅದ್ರಲ್ಲಿ ವೈಟಮಿನ್ D ಇಂದ ಹಾಲು ಮತ್ತೆ ನಮ್ಮ ಸಗಣಿ ಮತ್ತೆ ಗಂಜಲಲ್ಲೆಲ್ಲ ವೈಟಮಿನ್ D ಬರುತ್ತೆ. ಮತ್ತೆ ನಮ್ಮ ಏನಿದೆ ಈ ಚಿನ್ನದ ಅಂಶ ಬರೋದೇನಿದೆ ಆ ಥರ ಸೂರ್ಯಕೇತಿ ನಾಡಿ ಇದ್ರೆ ನಮ್ಮ ಹಾಲಲ್ಲಿ ಗಿರಸುಳಲ್ಲೆಲ್ಲ ಇಲ್ಲೆಲ್ಲ ಪ್ರೂವ್ ಮಾಡಿರೋದು ಗುಜರಾತ್ ಯೂನಿವರ್ಸಿಟಿ ಅವರು. ಆ ಥರ ನಮ್ಮ ದೇಶಿ ತಳಿ ಯಾವುದೇ ಇರಲಿ ಆ ರೀತಿ ಭುಜ ಇರತ್ತಲ್ಲ, ಭುಜ ಇರೋಂಥ ತಳಿ ಹಸು ಹಾಲು ಕುಡಿಲಿಕ್ಕೆ ಭಾಳ ಯೋಗ್ಯ. ನಮ್ಗೆಲ್ಲರಿಗೂ ಭಾಳ ಶಕ್ತಿ ಗಟ್ಟಿಮುಟ್ಟಾಗಿರ್ಬೇಕು ಅಂದ್ರೆ ನೋಡಿ ಈ ಥರ ತಳಿ ಕುಡಿದ್ರೆ ಆ ಥರ ಜೀನ್ಸ್ ನಮ್ಮ ಮಕ್ಳಿಗೂ ಬರುತ್ತೆ. ನಾವು HF ಜರ್ಸಿ ಅವೇ ಓಡಾಡೋಕ್ಕಾಗಲ್ಲ ಅಂತ ಹಾಲು ಕುಡಿಸಿದ್ರೆ ನಾವು ಇನ್ನೇನು ಹಾಕ್ತೀವಿ ಸರ್. ಕರೆಕ್ಟ್ ಸರ್. ಆದ್ದರಿಂದ ಇಂಥ ಗಟ್ಟಿಮುಟ್ಟಾಗಂಥ ತಳಿ ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕು. ಈಗಿನ ಕಾಲದ ಮಕ್ಕಳು ಪಾಪ ಏನು ಪೌಷ್ಟಿಕಾಂಶನೇ ಇಲ್ಲ ಅವ್ರಿಗೆ. ಹೌದು. ಆಮೇಲೆ ಜಿಮ್ ಮಾಡೋರೆಲ್ಲ ಈಗೆಲ್ಲ ಇದು ತಗೊಂತಾರೆ, ಏನೋ ಪೌಡ್ರು. ಹೌದು. ಏನು ಪೌಡ್ರ್ ಹೇಳೋದು? ಸೊ ಎಲ್ಲ ಏನೋ ವಿಟಮಿನ್ ಪೌಡ್ರ್ಗಳು. ಆ ಒಂದು ಇದ್ರ ಬದಲು ನಮ್ಮ ದೇಶಿ ಹಾಲು ಕುಡಿಲಿ 2-2 ಲೀಟ್ರು. ಈಗ ಮಹೇಂದ್ರ ಸಿಂಗ್ ಧೋನಿ 5 ಲೀಟ್ರ್ ಹಾಲು ಕುಡಿತಾನೆ, ರೋಹಿತ್ ಶರ್ಮಾ ಕುಡಿತಾನೆ. ಏನು ಕೇಳಿ, ಅವ್ರು ಯಾರು ಕೆಮಿಕಲ್ ಏನು ತಗೊಂಡಿರೋ ಪೌಡ್ರ್ ತಗೊಂಡಿರೋ ನ್ಯಾಚುರಲ್ ಆಗಿ ಇದೆ ಸರ್, ಇದನ್ನೇ ಕುಡಿಬೋದು. ಅಷ್ಟೊಂದು ದುಡ್ಡು ತಗೊಂಡು ಆರೋಗ್ಯ ಕೆಡ್ಸ್ಕೊಳೋ ಬದಲು ನಮ್ಮ ಹಾಲೇ ಕುಡೀರಿ. ಒಳ್ಳೆ ಕ್ಯಾಲ್ಸಿಯಂ ಇದೆ, ಒಳ್ಳೆ ಮಿನರಲ್ಸ್ ಇದೆ, ಒಳ್ಳೆ ಪ್ರೋಟೀನ್ಸ್ ಇದೆ ಇದರಲ್ಲೇನೆ.
ಆ ಒಂದು ದೃಷ್ಟಿಯಿಂದ ನಾವು ಈ ಥರ ತಳಿಗಳನ್ನ ಸಾಕಬೇಕು, ಈ ಥರ ತಳಿ ಹಾಲು ಕುಡಿಬೇಕು, ತುಪ್ಪ ಬಳಕೆ ಮಾಡಬೇಕು. ಓಕೆ. ತುಪ್ಪ ಬಳಕೆ ಮಾಡಿದ್ರೆ ಈ ತಳಿದು ನಮ್ಗೆ ಜಾಯಿಂಟ್ ಪೈನ್ ಬರೋಲ್ಲ, ಮಕ್ಳಿಗೆ ಮೆಮೊರಿ ಚೆನ್ನಾಗಿ ಓಡುತ್ತೆ. ಅದರಿಂದ ದೇಸಿ ತಳಿದು ನಾವು ಸಾಕಿದ್ರೆ ತಾನೆ ನಾವು ಅವೆಲ್ಲ ಮಾಡೋಕ್ಕಾಗತ್ತೆ ಪ್ರಾಡಕ್ಟ್ಸ್ ಎಲ್ಲ. ಹೌದು. ಈಗ ನಿಮ್ಮ ಗೋಶಾಲೆಯಲ್ಲಿ ಆಲ್ರೆಡಿ ಹಸುಗಳು ಇರೋದ್ರಿಂದ ಹೌದು ಸರ್, ದೇಶಿ ತಳಿಗಳದ್ದು ಹಾಲಾಗ್ಬೋದು, ತುಪ್ಪ ಆಗ್ಬೋದು, ನಿಮ್ಮ ಕಡೆಯಿಂದ ಸಿಗುತ್ತೆ ಹೆಂಗೆ? ಸಿಗತ್ತಲ್ಲ ಸರ್, ನಮ್ಮ ಗೋಶಾಲೆಯಲ್ಲಿ ನೀವು ನೋಡ್ಬೋದು ಪ್ರತಿನಿತ್ಯ ಒಂದು 500 ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. ಯಾಕಂದ್ರೆ ನಾವು ಇವಾಗ ಆದಷ್ಟು ಹಾಲು ಕರೆಯುವಂಥ ತಳಿಗಳೇ ಅಭಿವೃದ್ಧಿ ಮಾಡ್ತಾ ಇರೋದು. ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ಗೆ ಅಥವಾ ರೈತರಿಗೆ ನಾವು ಕೊಡಬೇಕು ಅಂದ್ರೆ ಹಾಲು ಯಥೇಚ್ಛವಾಗಿ ಕರೆಯುವಂಥ ತಳಿ ಕೊಟ್ಟರೆ ಯಾರು ರೈತರು ಬೇಕಾದ್ರೂ ಸಾಕ್ತಾರೆ. ಸುಮ್ಮನೆ ನಾವು 1 ಲೀಟರ್ ಕೊಡೋ ಹಸು ಸಾಕಪ್ಪ ಅಂದ್ರೆ ಅವ್ನಿಗೆ ಸಾಕೋಣೋದು ಕಷ್ಟ ಇರ್ತದೆ, ಆ ಹಸುಗಳು ಎಲ್ಲಿ ಸಾಕ್ತಾರೆ ಅಂತ ಸಾಕೋದು ಕಷ್ಟ ಪಾಪ. ಹೌದೌದು. ಈ ರೀತಿ ತಳಿಗಳು ಸಾಕೊಟ್ರೆ ನಾವು ಯಾರು ಬೇಕಾದ್ರೂ ಸಾಕ್ತಾರೆ. ಈಗ ರೈತನಿಗೆ ಬೆಳಗ್ಗೆ 7 ಸಾಯಂಕಾಲ 8 ಅಥವಾ 8 ಒಂದು ದಿನಕ್ಕೆ ಒಂದು 15 ಲೀಟರ್ ಕನಿಷ್ಠ ಕೊಟ್ಟರು ಆರಾಮಾಗಿ ಸಾಕೊಬೋದು, ಜೀವನನೂ ಉಳಿಯುತ್ತದೆ. ಖಂಡಿತ. ಆರಾಮಾಗಿ ಕೃಷಿ ಆಧಾರಿತ ನಮ್ಮ ಹೈನುಗಾರಿಕೆ ಮಾಡ್ಕೊಬೋದು. ಸುಮ್ಮನೆ ಎಲ್ಲ ಹೋಗಿ ಕೆಲಸ ಮಾಡೋ ಬದಲು ಎಲ್ಲ ಹೋಗಿ ಡ್ಯೂಟಿ ಮಾಡೋ ಬದಲು ಮನೆಯಲ್ಲಿ ಒಂದು 5 ಹಸು ಅಥವಾ ಒಂದು 5 ಎಮ್ಮೆ ಸಾಕೊಂಡ್ರೆ ನಮ್ಮ ಜೀವನ ನಾವು ಉಳಿಸ್ಕೊಬೋದು. ಅದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಆರೋಗ್ಯವಾಗಿರ್ತಾರೆ. ಹೌದು, ಆರೋಗ್ಯ ಮುಂದೆ ಯಾವುದೂ ಇಲ್ಲ. ಬರೀ ದುಡ್ಡು ಅಂತ ಹಿಂದೆ ಹೋಗಿ ಸಂಪಾದನೆ ಮಾಡಿಬಿಟ್ಟು ನಾಳೆ ದಿನ ಬರೀ ಹಾಸ್ಪಿಟ್ಲ್ ಅಂತ ಬರೀ ಖರ್ಚು ಮಾಡ್ತಾ ಇರ್ಬೇಕಾಗ್ತದೆ. ಖಂಡಿತ ಸರ್, ಹೌದು. ಆದ್ರಿಂದ ಇಂಥ ಬಲಿಷ್ಠವಾದಂಥ ತಳಿಗಳು ಸಾಕ್ಬೇಕು, ನಾವು ಉಳಿಸ್ಬೇಕು. ನೋಡಿ 10,000 ವರ್ಷದ ಪುರಾತನ ತಳಿ ಅಂದ್ರೆ ಸಿಂಧು ನಾಗರಿಕತೆ ಇದ್ದಾಗ ಈ ತಳಿ ಇದ್ದಿದ್ದು ಎಂಬ್ಲಮ್ ಸಿಕ್ಕಿದೆ. ಇನ್ನು ಅದಕ್ಕೆ ನಾವು ಪ್ರೂವ್ ಇನ್ನೇನು ಬೇಕು ಹೇಳಿ? ನಾನು ಏನೇ ಹೇಳಿ ನಿಜವಾಗಿರೋದು ಸತ್ಯಾಂಶ ಅಲ್ವಾ? ಪುರಾವೆ ಸಿಕ್ಕಿದ. ಅದಕ್ಕೆ ಅದ್ರ ಆ ದೃಷ್ಟಿನ ನಾವು ಈ ತಳಿ ಅಭಿವೃದ್ಧಿ ಮಾಡಕ್ಕೆ ನಾನು ಇವಾಗ ಇಷ್ಟ ಬೀಳ್ತಾ ಇದ್ದೀನಿ. ಅದರಿಂದ ಇಂಥ ಶುದ್ಧತೆ ಇರುವಂಥ ಇಂಥ ದೇಸಾಯಿ ಅವ್ರ ಕುಟುಂಬದವ್ರ ಹತ್ರ ತಗೊಂಬಂದು ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ. ಓಕೆ ಸರ್, ನಮ್ಮ ಏನು ಕರ್ನಾಟಕ ರಾಜ್ಯದಲ್ಲಿ ಅಥವಾ ಬೆಂಗಳೂರು ಸರೌಂಡಿಂಗು ಸೊ ಯಾರಿಗಾದ್ರೂ ತಳಿ ಅಭಿವೃದ್ಧಿ ಮಾಡೋ ಆಸೆ ಇದ್ರೆಲ್ಲ ಹಸುಗಳು ಬೇಕಂದ್ರೆ ನಿಮ್ಮ ಕೈಲಿ ಆದಷ್ಟು ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಕೊಡಿಸಿ ಅಂತ ಹೇಳ್ತೀನಿ. ಒಳ್ಳೆ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದು ಧನ್ಯವಾದ ಸರ್ ನಿಮಗೆ. ನಮಸ್ತೆ ಸರ್, ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆ. देंगे। मैं क्या बोला दशरथ भाई को? हाँ देखो दशरथ भैया, तुम इधर गाय रख रहे हो, अपना लोग तुम जानता है, हम इधर उधर घूमने वाला में से नहीं है। नहीं बराबर? हाँ जी। एक 8-9 लीटर वाला 10 कांक, ये भी 10 किलो देगी। उसमें कितना देने वाली गाय है अभी? वो उधर बड़ी गाय जो तुम्हारी है, अभी दूध वाली नहीं, उधर दूध वाली नहीं, तुम्हारी जिम्मेदारी गारंटी से आपके घर को आए ना, किस लिए आए हैं? क्यों भैया? सही बात आपके है। घर को आए तो दूसरी बार आने की जरूरत नहीं रहना, अपना घर समझ के फोन करना आदमी। चलो दशरथ भाई 10 और दे दो, है कि नहीं? ये गाय का तन पीछे छोटा बड़ा आगे क्यों आता है? ऐसा गाय का, सब गाय का ऐसा रहेगा। देखो गाय में गाय में आता है, भैंस में पीछे वाला गाय तन में बड़ा गिर रहेगा। जाएगा, है ना? हाँ हाँ हाँ, कोई कौन सी भी ब्रीड ले लो, गाय में आता है। भैंस का पीछे वाला बड़ा रहेगा, आगे वाला छोटा रहेगा। एक एक आता है। देखो उसको 4 एक ही लेवल है। उसका चारों एक ही लेवल है ना? हाँ, ऐसा आता है Naturally है। वो एक ऐसा ब्रीडिंग पर्पज से भी आता है क्या? ये अभी बिया ही नहीं है। बूल अच्छा डालेंगे तो ऑर्डर भी अच्छा आता ನೋಡಿ ಗುಜರಾತ್ ಅಹಮದಾಬಾದ್ ನಮ್ಮ ಜೋಗಮಯ್ಯ ಗೋಶಾಲ ಇವ್ರ ಹತ್ರ ನಾನು ದೇಸಾಯಿ ಕುಟುಂಬ ಇವರು. ನೋಡಿ ಅಣ್ಣವ್ರ ಹತ್ರ ನಾವು ನಮ್ಮ ಹತ್ರ ಇರೋ ಪುರಾತನವಾದ ನಮ್ಮ ಸಿಂಧು ನಾಗರಿಕತೆ ತಳಿಯಲ್ಲಿ ಸಿಕ್ಕಿರೋಂಥ ಲೋಗೋ ಅಂತ ಪುರಾತನ ಕಾಂಕ್ರೇಜ್ ತಳಿ ನಮ್ಮ ಅಣ್ಣವ್ರ ಕಡೆಯಿಂದನೇ ತಂದಿರೋದು. ನೋಡಿ ಜೊತೆಲೇ ಇದ್ದಾರೆ, ನೋಡ್ಬೋದು. ಎಷ್ಟು ಹಸು ಇದೆ ಸರ್ ಇವತ್ತು? ಸರ್ ಇವ್ರ ಹತ್ರ ಇವ್ರ ಕುಟುಂಬದ ಒಟ್ಟು 1 ಲಕ್ಷ ಹಸು ಇದೆ. ದೇಸಾಯಿ ಕುಟುಂಬ ಅನ್ನೋದೇ ದೊಡ್ಡದು ನಮ್ಮ ಗುಜರಾತಲ್ಲಿ. ಇವರಲ್ಲಿ ಸೆಲೆಕ್ಟಿವ್ ಒಂದು 350 ಹಸು ಇದೆ. ಆ 350 ನಮ್ಗೆ ಸೆಲೆಕ್ಟ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಒಂದು ಕೊಟ್ಟು ಅದೇ ನಮ್ಮ ಕೃಷಿ ಮೇಳದಲ್ಲಿ ನಮಗೆ ವಿನ್ ಮಾಡಿದ್ದು. ಸರ್ ಇವ್ರ ಹತ್ರನೇ ಹಸು ತಗೊಂಬಂದಿರೋದು? ಹೌದು ಸರ್, ಇವ್ರ ಹತ್ರನೇ ತಗೊಂಬಂದಿದ್ದು. ಈಗ ಅವ್ರ ತಂದೆ ಸಹ ನಿಮ್ಗೆ ಒಳಗಡೆ ತೋರಿಸ್ತಾ ಇದ್ದೀನಿ, ನಾನು ಬಂದು ನೋಡ್ಬೋದು ನೀವು ಯಾವ ರೀತಿ ಇದ್ದಾನೆ ಅಂತ. ಪರೇವ ಮಗ ಅವನು. ಓಕೆ. ಪರೇವ ಬುಲ್ ಅನ್ನೋ ಫೇಮಸ್, ಇಡೀ ಗುಜರಾತ್ಗೆ ಇಡೀ ಭಾರತಕ್ಕೆ ನಂಬರ್ 1 ಅದು. ಗೂಗಲಲ್ಲಿ ಹಾಕೋರು ನಿಮ್ಗೆ ಬರುತ್ತೆ ಆ ಬುಲ್ಲು. ಓಕೆ. ಅಂತ ಒಂದು ವಂಶದ ಕುಡಿ ನಮ್ಗೆ ಕೊಟ್ಟಿದ್ದಾರೆ. ಓಕೆ. ಪ್ರೆಗ್ನೆಂಟ್ ಇರ್ಬೇಕಲ್ವ ಇದು? ಪ್ರೆಗ್ನೆಂಟ್ ಇನ್ನೊಂದು 2-3 ದಿನ